ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ಹೊಸ ಮಗ್ಗಲಿಗೆ ತಿರುಗ್ತಾ ಇದೆ, ಹೊಸ ಆಯಾಮವನ್ನು ಪಡಿತಾ ಇದೆ. ಇಷ್ಟು ದಿನ ಬಿಜೆಪಿ ನಾಯಕರು ನೇರವಾಗಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಯೋಚನೆಯೇ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು DCM DK ಶಿವಕುಮಾರ್ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ನೇರವಾಗಿ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯೊಳಗಿನ ಒಳ ರಾಜಕಾರಣ ಅಥವಾ ಅಂತರ್ಯುದ್ಧ ಏನಿದೆ, ಈ ಅಂತರ್ಯುದ್ಧವೇ ಒಂದು ಷಡ್ಯಂತ್ರಕ್ಕೆ ಕಾರಣ. ನಾವೀಗಾಗಿ ಷಡ್ಯಂತ್ರ ಅಂತ ಹೇಳಿದ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಬಿಜೆಪಿ ಮನೆಯೊಳಗಿನ ಅಂತರ್ಯುದ್ಧವೇ ಷಡ್ಯಂತ್ರಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೂ ಕೂಡ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳವನ್ನು ರಾಜಕೀಯಕ್ಕೆ ಅವಕಾಶ ಮಾಡಿಕೊಡಬೇಡಿ ಎನ್ನುವಂಥ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಬಿಜೆಪಿ ಕೂಡ ತಿರುಗೇಟು ಕೊಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಅಪಪ್ರಚಾರವನ್ನು ಮಾಡಬಾರದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಹಿಂದೂಗಳಿಗೆ ಕೈ ಬಳೆ ಹಾಕಿದ್ದೀವ. 6.5 ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ. ಬಿಜೆಪಿಯ ಎರಡು ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಶುದ್ಧ ಮಾಡಕ್ಕೆ ಸತ್ಯವನ್ನ ಹೊರಗಡೆ ತರಬೇಕು. ಆ ಸಂದರ್ಭನ ಅವರ ಒಳ್ಳೆ ಚೆನ್ನಾಗಿ ಬಳಸ್ಕೋತಾರೆ ಅಷ್ಟೇ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಮತ್ತೊಂದ್ ಕಡೆ ಇಡೀ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಳ್ತಿದೆ. ಹೌದು, ಇಷ್ಟು ದಿನ ಬಿಜೆಪಿ ನಾಯಕರು ಷಡ್ಯಂತ್ರದ ಆರೋಪ ಮಾಡ್ತಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಸರ್ಕಾರದಿಂದಲೇ ಪಿತೂರಿ ಎಂಬ ಆರೋಪ ಮಾಡಿದ್ರು. ಇದೀಗ ಈ ಪಿತೂರಿಯ ಬಾಣವನ್ನ ಕಾಂಗ್ರೆಸ್ ಕೇಸರಿ ಪಡೆಯತ್ತ ತಿರುಗಿಸಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿರುವ ಆರೋಪದ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಹೂಡಿರುವ ಅಸ್ತ್ರವೇನು ತೋರಿಸ್ತೀವಿ ನೋಡಿ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅನ್ನೋದನ್ನ ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಇದರ ಹಿಂದೆ ಯಾವ್ಯಾವ ರೀತಿಯಾದಂಥ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದನ್ನ SIT ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತೆ ಎನ್ನುವಂತ ವಿಶ್ವಾಸ ನಮಗಿದೆ. ನೀವು ನಿಜವಾಗ್ಲೂ ಹಿಂದೂಗಳಾಗಿದ್ರೆ, ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಹೆಸರಿಟ್ಟಿದ್ರೆ, DK ಶಿವಕುಮಾರ್ ಅವರೇ ನಿಮ್ಮ ಹೆಸರಲ್ಲಿ ಶಿವ ಇದೆ. SIT ತನಿಖೆ ಮಾಡಿದ್ದು ದೊಡ್ಡ ತಪ್ಪು. SIT ರಚನೆ ಮಾಡಿದ್ದು. ಹಿಂದೂಗಳಿಗೆ ಕೈ ಬಳೆ ಹಾಕಿದ್ದೀವ, ಹುಷಾರ್ ಅಂತ ಹೇಳ್ತೀವಿ. ತೊಡೆ ತಟ್ಟಿವಿ, ನಾವು ಎಲ್ಲದಕ್ಕೂ ರೆಡಿ ಆಗ್ತೀವಿ. ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ 6.5 ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ. ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ? ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಡೆ ಈ ಆರೋಪವನ್ನ ತಳ್ಳಿ ಹಾಕಿದೆ. ಸಾಲದಕ್ಕೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರಕ್ಕೆ ಬಿಜೆಪಿ ಮತ್ತು RSS ನಾಯಕರನ್ನೇ ಹೊಣೆ ಮಾಡಿದೆ. ಇವತ್ತೇನಾರು ಈ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ನಡೀತಾ ಇದೆ. ಐ ಆಮ್ ಆನ್ ರೆಕಾರ್ಡ್. ಇಟ್ ಈಸ್ ದಿ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿಜೆಪಿ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಯಾರ್ಯಾರ್ದು ಹೇಳಿಕೆ ಇದೆ, ಯಾರ್ಯಾರ ಮೇಲೆ ಹೇಳಿಕೆ ಇದೆ, ಇದೆಲ್ಲ ಯಾರು ಕೊಟ್ಟಿರೋರು, ಅರೆಸ್ಟ್ ಆಗಿದ್ದವರು ಯಾವ ಪಾರ್ಟಿಯವರು? ಧರ್ಮಸ್ಥಳದ ವಿಚಾರ ನೀವು ತೆಗೆದುಕೊಂಡಾಗ ಎರಡು ಸಂಘ ಪರಿವಾರದ ದಿಗ್ಗಜರ ಜಗಳ ಇದು. ಒಬ್ಬರು ಕರಾವಳಿಯಲ್ಲಿದ್ದಾರೆ, ಒಬ್ಬರು ಘಟ್ಟದ ಮೇಲಿದ್ದಾರೆ. ಈ ಎರಡು ವೈಯಕ್ತಿಕವಾದ ಜಗಳವನ್ನ ಇಡೀ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಂದಿನ ಬಿಜೆಪಿ ಅಧ್ಯಕ್ಷರು ಕಟೀಲ್ರು ಮತ್ತೆ ನಮ್ಮ ಸುನೀಲ್ ಕುಮಾರ್ ಅವರೇ ಮೊದಲು ಸೌಜನ್ಯ ವಿಚಾರದಲ್ಲಿ ಅಲ್ಲಿ ಹೋಗಿ ಧರ್ಮಸ್ಥಳದ ವಿರುದ್ಧ ಮಾತಾಡಿ ತನಿಖೆ ಆಗಬೇಕು ಅಂತೆಲ್ಲ ಅವರೇ ಕೂಗಾಡಿದ್ರು, ಆರ್ಭಟ ಮಾಡಿದ್ರು. ಈ ನಡುವೆ ರಾಯಚೂರು ಹಾಗೂ ಧಾರವಾಡದಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟಿಸಿದ್ದಾರೆ. ಧರ್ಮಸ್ಥಳಕ್ಕಾಗಿ ಧರ್ಮಯುದ್ಧ ಎಂಬ ಹೆಸರಿನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಲದಕ್ಕೆ ಬಿಜೆಪಿ ನಾಯಕರು ಸೆಪ್ಟೆಂಬರ್ 1ರ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಸಿದ್ಧತೆ ಕೂಡ ನಡೆಸಿದ್ದಾರೆ. ಈ ಬಗ್ಗೆ DCM DK ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನವಿಯೊಂದನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ದುರುಪಯೋಗಕ್ಕೆ ಅವಕಾಶ ಕೊಡಬೇಡಿ ಎಂದಿದ್ದಾರೆ. ಅಶುದ್ಧ ಮಾಡಕ್ ಕೊಟ್ಟಿದ್ದಾರೆ. ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿ ಆಗಬಾರ್ದು. ಎಲ್ಲಾ ಭಕ್ತರು ಇದ್ದಾರೆ. ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು. ಧರ್ಮಸ್ಥಳ ಅಂತ ಈಗ ಹಿಡ್ಕೊಂಡು ಕೂತಾರ. ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ. ನಾವು ವರಿ ಮಾಡೋಂಥದ್ದು ಏನಿಲ್ಲ. ಅವರೆಲ್ಲ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಹೇಳ್ಬೇಕು. ಹಿಜಾಬ್ ಆಯಿತು, ಹಲಾಲ್ ಕಟ್ ಆಯಿತು, ಹೊಸ ಏನಾರ ಬಂದೇ ಬರ್ತಾರೆ. ಆ ಸಂದರ್ಭನ ಅವರ ಒಳ್ಳೆ ಚೆನ್ನಾಗಿ ಬಳಸ್ಕೋತಾರೆ ಅಷ್ಟೇ. ರಾಜಕೀಯ ಚದುರಂಗದಾಟದ ನಡುವೆ DG ಮತ್ತು IGP ಡಾಕ್ಟರ್ ಸಲೀಂ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರಕ್ಕೆ ಆಗಮಿಸಿ ಧರ್ಮಸ್ಥಳದ SIT ತನಿಖೆಯ ಬಗ್ಗೆ ಮೌಖಿಕವಾಗಿ ವಿವರ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆ ಕಾಲ ಇಬ್ಬರ ನಡುವೆ ಚರ್ಚೆ ಆಗಿದೆ.
ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಸರ್ಕಾರ ಕೂಡ ಇದು ಆದಷ್ಟು ಬೇಗ ಇದನ್ನ ಮುಗಿದ್ರೆ ಒಳ್ಳೇದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಇರೋದು, ಸರ್ಕಾರದ ಉದ್ದೇಶ ಏನಿದೆ ಸತ್ಯವನ್ನ ಹೊರಗಡೆ ತರಬೇಕು, ಅಷ್ಟೇ ತಾನೇ ನಮ್ಮ ಉದ್ದೇಶ. ಆ ಕೆಲಸ ನಾವು ಮಾಡ್ತಾ ಇದ್ವಿ. SIT ಮಾಡಿರೋದೇ ಅದಕ್ಕೋಸ್ಕರ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಸಂಬಂಧ ರಾಜಕೀಯ ವಲಯದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಿದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಚಿನ್ನಯ್ಯನ ರಹಸ್ಯ ಭೇದಿಸುತ್ತಿದ್ದಾರೆ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ಬೆಂಗಳೂರು.